ಪಾರು ಅಲ್ ನೋಡೆ ಹಸು ಅದನ್ನ ಮಾರ್ತಾ ಇದಾರೆ. ಯಾರಿಗೆ? ಕಟ್ಕಂಗೆ. ಅದನ್ನ ಕೊಂದ್ ತಿಂದ್ಬಿಡ್ತಾರೆ. ಅದೇನ್ ತಪ್ಪು ಮಾಡಿದೆ ಅಂತ ಅದನ್ನ ಕೊಲ್ತಾ ಇದಾರೆ. ಬಹುಶಃ ವಯಸ್ಸಾಗಿರ್ಬೇಕು. ಬಾ ಹೋಗ್ ನೋಡೋಣ. ಏನ್ ಮೇಡಮ್? ಯಾಕೆ ಸರ್ ಇದನ್ನ ಮಾಡ್ತಾ ಇದೀರಾ? ಒಂದು ಕಾಲಕ್ಕೆ ಇದು ದಿನಕ್ಕೆ 5 ಲೀಟರ್ ಹಾಲು ಕೊಡ್ತಾ ಇತ್ತು, ಇವಾಗ ಬರಡಾಯ್ತು. ಇವತ್ತೇನು ಕೊಡ್ತಾ ಇಲ್ಲ. ಇದಕ್ಕೆ ವಯಸ್ಸಾಯ್ತು. ಇದು ಇಟ್ಕೊಂಡು ಏನ್ ಮಾಡೋದು ಮೇಡಮ್? ಅಂದ್ರೆ ಇದರಿಂದ ಲಾಭ ಇಲ್ಲ. ಇದನ್ನ ಯಾರು ಸಾಕ್ತಾರೆ ಹೇಳಿ? ಇದಕ್ಕೆ ಹುಲ್ಲು ಹಿಂಡಿ ಹಾಕಿ ಯಾರು ಖರ್ಚು ಮಾಡ್ತಾರೆ? ನೀನಾರಿಗಾದೆ ಎಲೆ ಮಾನವ ಹರಿಹರಿ ಗೋವು ನಾನು ಅನ್ನೋ ಪದ್ಯ ಕೇಳಿಲ್ವಾ? ಪದ್ಯ ಪ್ರೈಮರಿ ಸ್ಕೂಲಲ್ಲೇ ಬಿಟ್ಬಿಟ್ಟೆ. ಈಗ ವಯಸ್ಸಾದ ಹಸ್ಗಳನ್ನ ಮಾರ್ತಾ ಇದೀವಿ. ಈಗ ನಿನ್ಗೂ ವಯಸ್ಸಾಗಿದೆ. 20 ವರ್ಷ ಆದ್ಮೇಲೆ ಏನು ದುಡಿತಾ ಇಲ್ಲ ಅಂತ ನೀನು ಕಸಾಯಿ ಕಾಣೆ ಕಳ್ಸ್ಬಿಟ್ರೆ ನನ್ನನ್ನೇ ಕೊಂಡ್ಕೊಳ್ಳೋದ? ಹೌದು. ಈಗ ನಿನ್ಗೂ ವಯಸ್ಸಾಗಿದೆ. ನಿನ್ನಿಂದ ಉತ್ಪಾದನೆ ಇಲ್ಲ, ಲಾಭನೂ ಇಲ್ಲ. ದಿನ ಔಷಧಿ ಮಾತ್ರೆ ಗಂಜಿ ಬರೀ ಖರ್ಚೆ. ನಾನು ಇಷ್ಟು ವರ್ಷ ಮಾಡಿದ್ದು ಸೇವೆ. ಒಂದ್ ಕಾಲದಲ್ಲಿ ಇವುಗಳು ಮಾಡಿದ ಸೇವೆಯಿಂದನೇ ಇವತ್ತು ಈ ಮಟ್ಟಕ್ಕೆ ನಾವಿದ್ದೀವಿ ಅನ್ನೋದನ್ನ ನೆನ್ಪಲ್ಲಿ ಇಟ್ಕೋಬೇಕು. ಹೊಸ ಎಳೆಗಳು ಸಿಗ್ತವೆ, ಹಳೆ ತಲೆಗಳು ಸಿಗಲ್ಲ. ನಿಮ್ಮಂತವ್ರು ಇರೋದ್ರಿಂದಾನೆ ವೃದ್ಧಾಶ್ರಮ ಜಾಸ್ತಿ ಆಗಿರೋದು. ನೋಡಿ ಅಕ್ಕ, ನಾನು ಹಸುನ ಮಾರ್ತಾ ಇದ್ದೀನಿ. ನೀವು ಮಧ್ಯ ಬಂದು ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ಕರಿಯಲ್ಲ ಅನ್ನೋ ಒಂದೇ ಕಾರಣಕ್ಕೆ ಹಸುನ್ ಮಾರೋ ಹೋಗಿಲ್ಲ. ಇದನ್ನ ಇಟ್ಕೊಂಡು ಇನ್ನೇನ್ ಮಾಡ್ಲಿ? ನಾಳೆ ನಿನ್ ಮಕ್ಳು ಮೊಮ್ಮಕ್ಳು ನಿನ್ಗಿದೇ ಪ್ರಶ್ನೆ ಹಾಕಿದ್ರೆ? ಮನುಷ್ಯ ಬೇರೆ ಹಸು ಬೇರೆ. ಇದನ್ನ 400 ರೂಪಾಯಿ ಮಾರ್ತೀನಿ. ಮಾರೋಗಿದ್ರೆ ನಮ್ಗೆ ಮಾರು, ನಾವೇ ತಗೊಳ್ತೀವಿ. ಈಗಲೇ 400 ರೂಪಾಯಿ ಕೊಡ್ತೀರಾ? ವೈಶಾಲಿ, ನಿಂಗೆ ಹಸು ಸಾಕಕ್ ಬರತ್ತಾ? ನಮ್ ಗುಂಡಣ್ಣನೇ ಸಾಕಿದ್ದೀನಿ, ಇದನ್ ಸಾಕಲ್ವಾ? ನೋಡ್ರಿ ಹಸು ಎಲ್ಲಿಂದ ಹೊಡ್ಕೊಂಡ್ ಬಂದಾಗ? ಯಾರ ಮನೆಯಿಂದ ಯಾರ ಮನೆಗೆ? ಹೊಡ್ಕೊಂಡ್ ಬಂದಿದ್ದಲ್ಲ ಕೊಂಡ್ರ, ಕೊಂಡ್ಕೊಂಡ್ ಬಂದಿದ್ದು ಪಾರು ಮನೆಗೆ. ಇದರಿಂದ ಹಾಲ್ ಕರೆದ ಚಾ ಮಾಡಕನ? ಇದು ಮುದಿ ಹಸು ಕಣೋ, ಹಾಲ್ ಕೊಡಲ್ಲ. ಓಡದ್ರ ಸೈಕಲ್ ಯಾರ ಇಟ್ಕೊಂತಾರನೆ? ಸೈಕಲ್ ಅಲ್ಲ, ಹಸು. ಒಂದ್ ಸ್ವಲ್ಪ ದಿನ ಮನೇಲಿ ಇಟ್ಕೊಂಡು ಸೇವೆ ಮಾಡ್ತೀವಿ. ಸೇವೆ ಮಾಡಿದ್ರೆ ಒಳ್ಳೇದಾಗುತ್ತೆ. ಆಮೇಲೆ ಯಾವ್ದಾರೋ ಗೋಶಾಲೆ ಅಡ್ರೆಸ್ ತಗೊಂಡು ಇದನ್ನ ಅಲ್ಲಿ ಬಿಟ್ಟು ಬರ್ತೀವಿ. ಅಡ್ರೆಸ್ ಹೇಳಿದ್ರೆ ಅದು ಗೋಶಾಲೆ ಹೋಗತಿ. ಹೊಸ ಅಡ್ರೆಸ್ ಹೇಳಿದ್ರೆ ನಿನ್ಗೆ ಗೊತ್ತಾಗಲ್ಲ, ಇನ್ನಿದು ಗೊತ್ತಾಗುತ್ತಾ? ಅಲ್ಲೇನ್ ಮಾಡ್ತಾರೆ? ಇದನ್ನ ಸಾಯೋವರೆಗೂ ಸಾಕ್ತಾರೆ, ಹಿಂಡಿ ಬೂಸ ಹಾಕ್ತಾರೆ, ಸತ್ ಮೇಲೆ ಊತಾಕ್ತಾರೆ. ಸುಬ್ಬು, ವೃದ್ಧಾಶ್ರಮ ಗೊತ್ತಿಲ್ವೇನೋ? ಅದೇ ತರ ಇದು. ಇದು ಬಂದ್ಮೇಲೆ ನಂಗೆ ತುಂಬಾ ಖುಷಿ ಆಗ್ತಿದೆ ಕಣೆ. ಇದ್ರ ಮುಗ್ದಲ್ಲಿ ನೋಡು, ಲಕ್ಷ್ಮಿ ಕಳೆ ಇದೆ. ಸಾಕು ಬಾರು, ಯಾರು ಬೇಡ ಅಂತಾರೆ? ಇಷ್ಟ ದಿನ ಅಕ್ಕಿ ಬೇಳೆ ತರ್ತಿದ್ ನಿನ್ ಗಂಡ ಇನ್ಮೇಲೆ ಹಿಂಡಿ ಬೂಸನ ತರ್ಬೇಕಾಗತ್ತೆ. ನೋಡ, ಇದನ್ನ ಯಾರಿಗಾರ ಬಡಗಿ ಕೊಡಬಾರೆ. ನಿನ್ ವೇದನ್ ಮದ್ವೆ ಆಗೋ ನಿನ್ನ ಫಸ್ಟ್ ನೈಟ್ ಇಲ್ಲ. ಏ ಪರಮ, ಗಂಡವ್ರ ಹಸುನ ಸಾಕಿ ದೊಡ್ಡ ಬೋರಗಡ ಅನ್ನಿಸ್ಕೋಬಾರ್ದ? ಗಂಡನ ಮಾತನ್ನ ಹೆಂಡತಿ ಯಾವ ತರ ಕೇಳ್ತಾಳೆನಾ, ಗಂಡನ ಅನ್ಸರ್ಸ್ಕೊಂಡ್ ಹೋಗ್ಬೇಕು. ಅಂದ್ರೆ ಹಸುನ ನೀನ್ ಒಪ್ಕೊಂಡಾಯ್ತು. ಅವ್ನು ಹಿಡ್ಕೊಂಡ್ ಬಂದಪ್ಪ, ನಾನು ಒಪ್ಕೊಂಡೆ ಅಷ್ಟೇ. ಅಲ್ಲ ಕಣ ಪರಮ, ಇವತ್ತಿನ ರಸ್ತೆಲ್ಲ ಹಸು ಸಿಕ್ಕಿದೆ, ಸರಿ ಹೋಯ್ತು. ನಾಳೆ ದಿನ ಹುಲಿ ಸಿಕ್ಕರೆ ಏನೋ ಮಾಡ್ತಾರೆ. ತರ್ಲಿ ಬಿಡ್ರಿ, ನಾ ಸಾಕ್ತೇನೆ. ನಾ ಯಾರ ಹುಬ್ಬಳ್ಳಿ ಹುಲಿ, ಮುಟ್ಟಿದ್ರ ಬಲಿ. ನೀನ್ ಕೂಗಾಡೋ ಹುಲಿ ಅಲ್ವಾ, ನಿಜವಾದ ಹುಲಿ. ಮೊನ್ನೆ ಕಾಡಿಂದ ಎಡಾನೆ ತಪ್ಪಿಸ್ಕೊಂಡು ತುಮಕೂರು ನುಗ್ಬಿಟ್ಟಿದಂತಪ್ಪ. ಕಷ್ಟಪಟ್ಟು ವಾಪಸ್ ಕಳಿಸಿದಾಯ್ತು. ಇವ್ರ ಕೈ ಗಾನ ಸಿಕ್ಕದೇನೋ ಮಾಡ್ತಾರೆ. ನೀನ್ ತಲೆಗೆ ತಂದು ಕಟ್ತಾರಪ್ಪ. ಆಮೇಲೆ ಇದಕ್ಕಿಂತ ದೊಡ್ಡ ಟೆಂಟ್ ಕಟ್ಬೇಕಾಗತ್ತೆ. ದಿನಕ್ಕೆ 300 kg ಆಹಾರ ಬೇರೆ. 300 kg? ಹೌದು ಕಣ. ಆನೆಗಳಿಗೆ ದಿನಕ್ಕೆ 300 kg ಆಹಾರ ಹಾಕದೇ ಇದ್ರೆ ಸೊಂಡ್ಲಲ್ಲಿ ಎತ್ತು ಬಡ್ದು ಕಾಲಲ್ಲಿ ತುಳಿದು ಚಟ್ನಿ ಮಾಡುತ್ತೆ. ನೀನ್ ಎಷ್ಟು ಆರ್ತಿ ಎತ್ತರೋ ದುಡ್ಡು ಹಾಕಲ್ಲಮ್ಮ. ಅದ್ ಹಾಕ್ಲಿಲ್ಲ ಅಂದ್ರೇನು? ನೀವ್ ಹಾಕಿ. ನಾನ್ಯಾಕೆ ದುಡ್ಡು ಹಾಕ್ಬೇಕು? ಆರತಿ ಮಾಡಿದಾಗ ಯಾರಾದ್ರೂ ಒಬ್ರು ದುಡ್ಡು ಹಾಕ್ಲೇಬೇಕು. ನಮ್ ಸಂಪ್ರದಾಯ ಅದಕ್ಕೆ ಗೊತ್ತಾಗತ್ತೆ. ಪಾಪ ಅದ್ ಮೂಕ್ ಪ್ರಾಣಿ. ನಿನ್ ಮಾತು ಬರೋ ಪ್ರಾಣಿ ತಾನೆ, ಏನ್ ನೋಡ್ತಾ ನಿಂತಿದ್ದ? ದುಡ್ಡು ಹಾಕೋ. ಈ ಹಸು ಬಂದ್ಮೇಲೆ ನಮ್ಗೆ ಒಳ್ಳೇದಾಗ್ತಿದೆ ರೀ. ಇದನ್ನ ನೋಡಿದ್ರೆ ನಂಗೆ ಎಷ್ಟು ಆನಂದ ಆಗತ್ತೆ ಗೊತ್ತಾ? ಇದನ್ನ ನೋಡಿದ್ರೆ ಹಸು ನೋಡ್ದಂಗೆ ಆಗತ್ತೆ. ನನ್ಗಂತೂ ನಿನ್ ನೋಡ್ದಂಗೆ ಆಗ್ತಿದ್ಯಮ್ಮ. ಇದನ್ನ ತಂದ ಉದ್ದೇಶ ಮುದಿ ಹಸು ಅಂತ ಕಟ್ಕೋಕ್ ಮಾಡ್ತಾ ಇದ್ರು. ಮಾರೋದ್ ಬೇಡ ಅಂತ ಕರ್ಕೊಂಬಂದ್ವಿ. ಇಲ್ಲ ಅಂದ್ರೆ ಇಷ್ಟೊತ್ಗಾಗ್ಲೇ ಇದು ಗೋವಿಂದನ್ ಪದ ಸೇರ್ಬಿಡ್ತಿತ್ತು. ಎಷ್ಟು ಹಸು ಅಂತ ತಪ್ಪಿಸ್ತೀರಮ್ಮ? ದಿನ 1000 ಹಸುನ ಕಸಾಯಿ ಖಾನೆ ಹೊಡಿತಾ ಇರ್ತಾರೆ. ಎಷ್ಟು ಹಸು ಅಂತ ತಂದು ಕಟ್ತಾ ಇರ್ತೀರಾ? ರೀ, ಒಂದೊಂದ್ ಬೀದಿಗೆ ಒಂದೊಂದು ಹಸುನ ತಂದ್ ಸಾಕಿದ್ರಾಯ್ತು. ಹೌದ್ರಿ, ತಿನ್ನು. ಸಾಕಕ್ಕೆ ಇವಳಂತ ಹೆಂಡತಿ ಇರ್ಬೇಕು, ಒಪ್ಪುಳಕ್ಕೆ ನನ್ನಂತ ಗಂಡ ಇರ್ಬೇಕು. ಆಂಟಿ ಆಂಟಿ, ಇದಕ್ಕೆ ಹೆಸರೇನಿಟ್ರಿ? ಏನಂತ ಇಡೋಣ? ವೇದಾಂತ ಇಟ್ಬಿಡ್ರಿ. ಸುಬ್ಬ, ನನ್ನ ಹಸು ಏನೋ? ವೇದಾಂತ ಕರೆದಾಗೆಲ್ಲ ನಂಗೆ ಖುಷಿ ಆಗತ್ತಲ್ರಿ. ಸುಬ್ಬ, ಹೀಗೆ ತರ್ಲೆ ಮಾಡ್ತಿದ್ರೆ ತರ್ಲೆ ಸುಬ್ಬ ಅಂತ ರೇಡಿಯೋಲ್ ಅನೌನ್ಸ್ ಮಾಡ್ಬಿಡ್ತೀನಿ. ಪಾರು, ಇದಕ್ಕೇನೆ ಹೆಸರಿಡೋದು? ಏನಾದ್ರೂ ಇಡ್ರಮ್ಮ, ಆದ್ರೆ ಬಿಪಾಸ ಬಸು ಕತ್ರಿನಾ ಕೈಪ್ ಅಂತ ಮಾತ್ರ ಇಡಬೇಡಿ. ಪಾರು, ಗಂಗೆ ಅಥವಾ ಗೌರಿ ಅಂತ ಇಟ್ರೆ ಹೇಗೆ? ಗಂಗೆ ಬೇಡ, ಗೌರಿ ಅಂತ ಇಡೋಣ. ಗೌರಿ ಗೌರಿ ಗೌರಿ. ಇನ್ಮೇಲಿಂದ ನಿನ್ನ ಹೆಸರು ಗೌರಿ.
ಅಲ್ಲಮ್ಮ ನಾಮಕರಣ ಮಾಡ್ಬಿಟ್ರಲ್ಲ ಇನ್ ಎಷ್ಟು ದಿನ ಅಂತ ಹಸು ಇಟ್ಕೊಳ್ತೀರಾ? ಯಾರಾದ್ರೂ ಇದನ್ನ ಸಾಕಕ್ ತಗೊಂಡೋಗೋವರೆಗೂ ಇಲ್ಲೇ ಇರತ್ತೆ. ಇದ್ರ ಸೇವೆ ಯಾರು ಮಾಡ್ತಾರೆ? ಪೂಜೆ ಪುನಸ್ಕಾರ ನಾವ್ ಮಾಡ್ತೀವಿ, ಸಗಣಿ ಬಾಚಿ ಕೊಟ್ಟಿಗೆ ಬಳಿಯೋ ಕೆಲಸ ನೀವ್ ಮಾಡಿ. ಗೌರಿ ಗೌರಮ್ಮ ಹೆಂಗಾರ ಮಾಡಿ ನಂದು ಯಾವ್ದಾರು ಮದುವೆ ಮಾಡ್ಸಮ್ಮ. ಗೌರಿ ಗೌರಮ್ಮ ತುಪ್ಪ ಏನಾದ್ರೂ ಬೇಡಿಕೆ ಇಟ್ರೆ ಜಾಡ್ಸ್ ಒದಿಯಮ್ಮ. ನೀ ಸ್ವಲ್ಪ ಬರ್ತೀರಾ? ಏನಮ್ಮ? ಕಾಮಧೇನು ಪೂಜೆ ಆಯ್ತು, ಕೈ ಮುಗಿರಿ. ನಿನ್ನೆ ತಾನೇ ಮುಗಿದ್ವಲ್ಲಮ್ಮ. ರೀ ದೇವ್ರಿಗೆ ದಿನ ಕೈ ಮುಗಿಬೇಕು, ಒಳ್ಳೆ ಕೇಸ್ ಸಿಗ್ಲಿ ಅಂತ ಹಸ್ಕೊಳ್ಳಿ. ಏ ಪಿನ್ನು, ಹಸು ತಂದು ಸಾಕ್ತಾ ಇದೀರಾ ಓಕೆ, ಆದ್ರೆ ದೇವ್ರು ಅಂತ ಕೈ ಮುಗಿಯೋದು, ದಿನ ಪೂಜೆ ಮಾಡೋದು, ಬಾಲ ಎತ್ತಿ ತೀರ್ಥ ಅಂತ ಗಂಜಲ ಕುಡಿಯೋದು, ಕೆಳಗಡೆಯಿಂದ ಮಕ್ಕಳು ನುಗ್ಸೋದು, ಕಡ್ಡಿ ಕರ್ಪೂರ ಹಚ್ಚಿ ಹೊಗೆ ಹಾಕೋದು, ಈ ತರ ಎಲ್ಲ ಮಾಡಿದ್ರೆ ತೊಂದರೆ ಆಗುತ್ತೆ. ಹಸುನ ಸಾಕ್ ಪ್ರಾಣಿ ತರ ಸಾಕ್ಬೇಕು, ದೇವ್ರ ತರ ಅಲ್ಲ. ರೀ ಇದು ಅದೃಷ್ಟ ಗೌರಿ ರೀ, ಇದ್ರ ಮುಖ ನೋಡಿದ ತಕ್ಷಣ ಎಲ್ಲ ಒಳ್ಳೇದಾಗತ್ತೆ. ನಿನ್ನೆ ನಂಗೆ ತಲೆನೋವು ಹೊಟ್ಟೆ ನೋವು ಇತ್ತು, ಇದ್ರ ಮುಖ ನೋಡಿದ ತಕ್ಷಣ ನೋವೆಲ್ಲ ಹೊಟ್ಟೋಯ್ತು. ಅಷ್ಟೇ ಪಾರು, ಚಳಿ ಜ್ವರ ಬಂದ್ಬಿಟ್ಟಿತ್ತು. ಇದನ್ನ ನೀನ್ ತಂದ್ ಕಟ್ಮೇಲೆ ಚಳಿ ಜ್ವರ ಎಲ್ಲ ಹೋಗ್ಬಿಡ್ತು. ಆದ್ರೆ ನಾವು ಉದ್ಧಾರ ಆಗೋ ಲಕ್ಷಣಗಳು ಒಂದು ಕಾಣ್ತಾ ಇಲ್ಲ. ಅವ್ರು ನಂಬಿದ್ದಾರೆ, ನಮ್ಮನ್ನ ನಂಬಿಸ್ತಾ ಇದಾರೆ. ಹಲೋ, ನಟ ಭಯಂಕರ ಪರಮೇಶ್ವರ ಸ್ಪೀಕಿಂಗ್. ಹೌದು ಸರ್, ಹೌದು ಸರ್. ನೀವು ಎಷ್ಟು ಕೊಟ್ಟರು ತಗೊಳ್ತೀನಿ ಸರ್. ಆಯ್ತು ಸರ್, ಆಯ್ತು ಸರ್. ಏನಂತ? ಈ ಗೌರಿ ಬಂದಿದ್ಗಳಿಗೆ ತುಂಬಾ ಚೆನ್ನಾಗಿದೆ ಕಣ. ಯಾಕ ಸಿನಿಮಾ ಆಫರ? ಹೌದು ಕಣ, ಒಂದು ಸಿನಿಮಾ ಆಫರ್ ಬಂದಿದೆ. 10 ಲಕ್ಷ ರೂಪಾಯಿ ಸಂಭಾವನೆ ಕೊಡ್ತಿದ್ದಾರೆ. 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಇವತ್ತ ಕೊಡ್ತಾ ಇದ್ದಾರೆ. ರೀ ನೋಡಿದ್ರಾ, ಎಲ್ಲ ನಮ್ ಗೌರಿ ಮಹಾತ್ಮೆ. ರೀ ನೀವೇನೇ ನೋಡ್ತಾ ನಿಂತಿದ್ದೀರಾ? ಭಕ್ತಿಯಿಂದ ಬೇಡ್ಕೊಳ್ಳಿ, ನಿಮ್ಗೂ ಒಳ್ಳೆ ಕ್ಲೈಂಟ್ ಸಿಗ್ತಾರೆ. ಇಲ್ಲ ಅಂದ್ರೆ ಸಗಣಿ ವಾಚಕ್ ಹೋಗ್ಬೇಕಾಗುತ್ತೆ. ಅಕ್ಕ ಈ ಹಸು ನೀ ಕೇಳಿದ್ದೆಲ್ಲ ಕೊಡ್ತದಲ್ಲ? ಎಲ್ಲ ಕೊಡುತ್ತೆ, ನೀನು ಕೇಳ್ಕೊಳ್ಳೋ. ಅಕ್ಕ ನಾ ಕೇಳಿದ್ರು ಕೊಡಂಗ್ರ, ನೀನೇ ಕೇಳ್ಕೊ. ಏನಂತ ಕೇಳ್ಕೊಳ್ಳಿ? ಲಗುನ ಸುಬ್ಬುಣ ಮದುವೆ ಮಾಡ್ಸಮ್ಮ ಅಂತ ಹೇಳಮ್ಮ. ಯಾರಿಗೆ ಏನ್ ಬೇಕೋ ಅದನ್ನ ಅವರೇ ಬೇಡ್ಕೋಬೇಕು ಕಣಮ್ಮ. ಕುರಮ್ಮ ಕಾಲು ಹಿಡ್ಕೊಂಡ್ ಬೇಡ್ಕೊಂಡ್ಬಿಡ. ಗೌರಿ ಗೌರವ ನಂದು ಯಾವ್ದಾರು ಮದುವೆ ಮಾಡ್ಸಮ್ಮ. ಪಾರ್ವತಿ, ಹಸು ಬಗ್ಗೆ ಎಲ್ರೂ ಮಾತಾಡ್ಕೊತಾ ಇದಾರೆ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇದ್ರ ಮಹಾತ್ಮೆ ಏನು ಅಂತ ನಮ್ ವೈಶಾಲಿನ್ ಕೇಳು, ಹೇಳ್ತಾಳೆ. ಈ ತಾಯಿ ಆಶೀರ್ವಾದದಿಂದ ನಮ್ ಗುಂಡಣ್ಣ ಇವತ್ ಕೇಸ್ ಗೆದ್ರು. ಅಷ್ಟೇ ಅಲ್ಲ, ನನ್ ಪತಿ ಪರಮೇಶ್ವರಂಗೆ ಸಿನಿಮಾದಲ್ಲಿ ಚಾನ್ಸ್ ಸಿಕ್ತು. 10 ಲಕ್ಷ ರೂಪಾಯಿ ಸಂಭಾವನೆನೂ ಸಿಕ್ತು. ಹೌದಾ? ಹಾಗಾದ್ರೆ ಇದರಿಂದ ನನ್ಗೂ ಒಳ್ಳೇದಾಗುತ್ತೆ. ಹೌದು ತನುಜ, ಕಾಮಧೇನು ಅಂದ್ರೆ ಪವರ್ಫುಲ್ ದೇವ್ರು. ದರ್ಶನ ಮಾಡಿದ್ರೆ ಸಾಕು ಒಳ್ಳೇದಾಗುತ್ತೆ. ಇದ್ಯಾಕೆ? ನಾನೇ ಹೇಳಿದ ಪಾರು, ಇದನ್ನ ಪ್ರಿಂಟ್ ಹಾಕಿ 4 ಜನಕ್ಕೆ ಹಂಚೋಣ. ಹಸು ನೋಡಿದ್ರೆ ಒಳ್ಳೇದಾಗುತ್ತೆ ಅಂತ ಪ್ರಚಾರ ಮಾಡೋಣ. ಒಂದು ದರ್ಶನಕ್ಕೆ 100 ರೂಪಾಯಿ. ಸುಬ್ಬು ಹೇಳಿದನ್ನ ಪ್ರಿಂಟ್ ಹಾಕ್ಸು, ಪ್ರಚಾರ ಶುರು ಮಾಡ್ಬಿಡೋಣ. ಅಲ್ಲ, ದೇವ್ರಿಗೂ ಇಷ್ಟೆಲ್ಲ ಪ್ರಚಾರ ಬೇಕಾ? ಟಿವಿಲಿ ದೇವಸ್ಥಾನಗಳು ಬಂದ್ಮೇಲೆನೆ ದೇವ್ರುಗಳು ಪ್ರಚಾರ ಸಿಕ್ಕಿದ್ದು. ಇಲ್ಲಾಂದ್ರೆ ಎಷ್ಟೋ ಹಳ್ಳಿ ದೇವಸ್ಥಾನಗಳು ಸಿಟಿ ಜನ ಗೊತ್ತೇ ಆಗ್ತಿರ್ಲಿಲ್ಲ. ಪಾರ್ವತಿ, ಹಾಗಾದ್ರೆ ಇದು ಕೇಳಿದೆಲ್ಲ ಕೊಡುತ್ತಾ? ಖಂಡಿತ. ಗೌರಿ, ನಂಗೆ ಅರ್ಜೆಂಟಾಗಿ ಒಂದು ಮಗು ಕೊಡಮ್ಮ. ಇಸ್ಕೊಂಡು ಒಬ್ಬೊಬ್ರನ್ನೇ ಗೌರಿ ದರ್ಶನ ಕಳ್ಸೆ. ಎಲ್ರೂ 100 ರೂಪಾಯಿ ಕೊಡಿ, ಗೌರಿ ದರ್ಶನ ಪಡೀರಿ, ನಿಮ್ಮ ಅದೃಷ್ಟನ ನೋಡ್ಕೊಳ್ಳಿ. ತಗೊಳ್ಳಿ, ಇದನ್ನ ನಮ್ಮನೆ ಕರ್ಕೊಂಡ್ ಬನ್ರಿ. ಇದನ್ನೆಲ್ಲೋ ಕರ್ಕೊಂಡ್ ಬರಕ್ಕಾಗಲ್ಲ ರೀ, ದೇವ್ರ ಕಡೆ ಭಕ್ತರು ಬಂದು ಆಶೀರ್ವಾದ ತಗೊಂಡ್ ಹೋಗ್ಬೇಕು. ಅಲ್ಲ, ಇದು ಮನೆಗೆ ಬಂದ್ರೆ ಒಳ್ಳೇದಾಗತ್ತೆ ಅಂತ ಯಾರು ಹೇಳಿದ್ದಾರೆ? ಇದು ಅದೃಷ್ಟದ ಹಸು, ಕಾಮಧೇನು. ಇಲ್ಲೇ ಬರ್ಬೇಕು, ಪೂಜೆ ಮಾಡ್ಬೇಕು, ಹೋಗ್ಬೇಕು. ಹಾಗಾದ್ರೆ ಫೋಟೋ ಆದ್ರೂ ಕೊಡಿ. ಒಂದ್ ಫೋಟೋಗೆ 100 ರೂಪಾಯಿ. ಬಡವರಿಗೆ ಹಚ್ಚಿ ಬಿಡ್ತೀನಿ, ಕೊಡಿ 10 ಫೋಟೋ. ತಗೊಳ್ಳಿ 1000 ರೂಪಾಯಿ. 100 ರೂಪಾಯಿ ಕೊಡಿ. ದೇವ್ರ ದರ್ಶನ ಆಯ್ತು, ಇದರಿಂದ ಒಳ್ಳೇದಾಗತ್ತಂತೆ, ಮದುವೆ ಆಗತ್ತೆ, ಮನೆ ಕಟ್ಟಬಹುದು, ಸಿನಿಮಾದಲ್ಲಿ ಚಾನ್ಸ್ ಸಿಗತ್ತೆ. 1 ಫೋಟೋಗೆ 100 ರೂಪಾಯಿ, 1000 ರೂಪಾಯಿ ಕೊಟ್ಟು 10 ಫೋಟೋ ತಗೊಂಡಿದ್ದೀನಿ. ಒಳ್ಳೇದಾಗತ್ತೆ, ಒಳ್ಳೇದಾಗತ್ತೆ. ಏನು ಒಳ್ಳೆ ವ್ಯಾಪಾರ ಶುರು ಮಾಡ್ಕೊಂಬಿಟ್ರಲ್ಲ. ನಂಗೆ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿದ್ದಕ್ಕೂ ಹಸುಗೂ ಏನೋ ಸಂಬಂಧ? ಹೋಗಿ ಹೋಗಿ, ಕಾಮಧೇನು ದರ್ಶನ 100 ರೂಪಾಯಿಗೆ ಒಂದು ದರ್ಶನ. 100 ರೂಪಾಯಿ ಕೊಡಿ. ಹೋಗಿ, ಒಳ್ಳೇದಾಗುತ್ತೆ. 100 ರೂಪಾಯಿ ಕೊಡ್ದೆ ನಂಗೊಂದು ಟಿಕೆಟ್ ಕೊಡ್ರಿ. ಯಾಕೋ? ನಾನು ಹೋಗಿ ಹೊರ ಬೇಡ್ಕೊಂಡ್ಬಿಡ್ತೀನಿ. ನೀನೇನೇ ಬೇಡ್ಕೊಂಡ್ರು ಆಗಲ್ಲ. ಮತ್ತೆ ಇವ್ರು ಬೇಡ್ಕೊಂಡ್ರೆ ಆಗ್ತದೆ ಅನ್ನತ್ತೀರಿ. ಬೇರೆಯವ್ರು ಬೇಡ್ಕೊಂಡ್ರೆ ಆಗತ್ತೆ, ನೀನ್ ಬೇಡ್ಕೊಂಡ್ರೆ ಆಗಲ್ಲ. ನಮ್ಮ ದೇಶದಲ್ಲಿ ಹಸು ಆಗ್ಲಿ, ಎಮ್ಮೆ ಆಗ್ಲಿ, ಕುರಿ ಆಗ್ಲಿ, ಕೋಳಿ ಆಗ್ಲಿ
ಕುಂಕುಮ ಇಟ್ಟು ಹಾರ ಹಾಕ್ಬಿಟ್ರೆ ದೇವ್ರ ಆಗ್ಬಿಡ್ತ ಕಣ. ನಮ್ಮ ಜನಗಳು ಲೈಟ್ ಕಂಬ ಬಿಡಲ್ಲ, ಮರ ಬಿಡಲ್ಲ, ಮೈಲ್ಗಲ್ ಬಿಡಲ್ಲ, ರೈಲ್ವೆ ಗೇಟೆ ಬಿಡಲ್ಲ ಕಣ. ಕುಂಕುಮ ಇಟ್ಟು ಪೂಜೆ ಮಾಡಿದ್ದೆ ಅಲ್ಲೋ ಪ್ರಾಣಿಗಳಿಗೆ ಎಷ್ಟು ಹಿಂಸೆ ಮಾಡಿದ್ರೆ ಗತಿ ಏನ? ಇದಿನ್ನೂ ಜಾಸ್ತಿ ಆದ್ರೆ ನಿನ್ ಬೆಡ್ರೂಮ್ ಬಾಗಿಲಿಗೆ ಹೆಸನ ಕಟ್ಟಿ ನಿನ್ನ ನೆತ್ತಿ ಆಚೆ ಹಾಕ್ತಾರೆ. ಹೌದಾ? ಹೌದಪ್ಪ, ಹಸುವಿಂದ ಯಾರು ಸಂಪಾದನೆ ಇದೆ, ನಿನ್ನಿಂದ ಏನಿದೆ? 200 ರೂಪಾಯಿ ಹೋಗಿ ತಗೊಳ್ಳೋ ವೇದ, ತಗೊಳ್ಳೆ ಫೋಟೋ ಕಲೆಕ್ಷನ್ 1000 ರೂಪಾಯಿ. ಒಟ್ಟು ಎಷ್ಟಾಯ್ತು ಅಕ್ಕ? ಮಂಗಳಾರತಿ ಮುಂಚೆ ಮಂಗಳಾರತಿ ಆದ್ಮೇಲೆ ಎಲ್ಲ ಸೇರಿ 5000 ರೂಪಾಯಿ ಆಯ್ತು. 5000 ರೂಪಾಯಿನಾ? ಪೊಲೀಸರು ಬಂದು ಪುಕ್ಸಟೆ ನೋಡ್ಕೊಂಡೋಗ್ರೆ. ಏ ಯಾರು ಬಂದು ಫ್ರೀಯಾಗಿ ಕಳ್ಸ್ಬೇಕ ಕಣೋ, ದುಡ್ಡು ಇಸ್ಕೊಂಡ ಕಳ್ಸ್ರಿ. ನಾನು ದರ್ಶನ ಮಾಡ್ಕೊಂಡಿದ್ದೀನಿ, ಕಾಣಿಕೆ ಕೊಡಕ್ ಬಂದಿದ್ದೀನಿ. ಹೌದಾ? ಒಂದ್ ನಿಮಿಷ ನಿಂತ್ಕೊಳ್ಳಿ, ಹೋಗಿ ನಮ್ಮ ಅಕ್ಕನ ಕರಿಯೋ. ಅದೇವ್ರ ಯಾರೋ ಬಂದಾರ ಬರ್ರಿ. ಏನ್ ಸರ್? ಗೌರಿ ದರ್ಶನ ಮಾಡಿದ್ಮೇಲೆ ಒಳ್ಳೇದಾಗಿತ್ತು, ಅದಕ್ಕೆ ರೇಷ್ಮೆ ಸೀರೆ ಕೊಡಕ್ಕೆ. ರೇಷ್ಮೆ ಸೀರೆನಾ? ಯಾರಿಗೆ? ಗೌರಿಗೆ. ನಾವ್ ಆಮೇಲೆ ಉಳಿಸ್ತೀವಿ ಬಿಡಿ. ಸರ್, ಯಾವ ರೀತಿ ಒಳ್ಳೇದಾಯ್ತು ಅಂತ ಸ್ವಲ್ಪ ಹೇಳ್ತೀರಾ? ಫುಟ್ಬಾಲ್ ಮ್ಯಾಚಲ್ಲಿ ಬೆಟ್ಟಿಂಗ್ ಕಟ್ಟಿದ್ದೆ, ಗೆದ್ರು ಯಾರು ಕಾಸೇ ಕೊಡ್ತಾ ಇರಲಿಲ್ಲ. ದರ್ಶನ ಮಾಡ್ಕೊಂಡು ಹೋದ ತಕ್ಷಣ ಮನೆ ಮುಂದೆ ಇದೇ ಥರ ನಿಂತ್ಕೊಂಡು ದುಡ್ಡು ಕೊಟ್ಟು ಹೋದ್ರು. ಹಾಗಾದ್ರೆ ನಮ್ ಗೌರಿ ಮೇಲೆ ನಿಮಗೆ ನಂಬಿಕೆ ಬಂತು ಅಂತ ಆಯ್ತು. ಹೌದು ತಾಯಿ, ಸುಮ್ಮನೆ ಇರಲಾರ್ದೆ ಆ ಪಿಡಿದಿ ಹತ್ರ ಯಾವ ಢೋಂಗಿ ಬಾಬಾಗೆ ಆಶ್ರಮ ಕಟ್ಟಿಸ್ಕೊಟ್ಟಿದೆ. ಅದ್ರ ಬದಲು ಈ ಹಸುವಿಗೆ ಆಶ್ರಮ ಕಟ್ಟಿಸ್ಕೊಟ್ಟಿದ್ರೆ ಒಳ್ಳೇದಾಗ್ತಿತ್ತೋ ಏನು. ಸರ್ ಈಗಲೂ ಕಾಲ ಮುಚ್ಚಿಲ್ಲ ಸರ್, ಕಟ್ಟಿಸ್ಕೊಡಿ, ನಿಮಗೆ ಡಬ್ಬಲ್ ಹೊಡೆಯುತ್ತೆ. ಶಾಬಾಷ್! ಬರೀ ಕೊಟ್ಟಿಗೆ ಏನು, AC ರೂಮೇ ಕಟ್ಟಿಸ್ಕೊಡ್ತೀನಿ. ಆಗ ಹಸು ಇರೋದು ಕೊಡಿಯಾಗಲ್ಲನೆ. AC ಕೊಟ್ಗೆ ಕಣೋ. ಅದು ಅಲ್ಲದೆ ಕಾಣಿಕೆನೂ ತಂದಿದ್ದೀನಿ. ಏನೋ ಇದು 1000 ರೂಪಾಯಿ ಸುಲಿಗೆ ಮಾಡ್ತಾ ಇರೋದು? ಇದಕ್ಕೆ ಹೊಲಿಗೆ ಹಾಕ್ಲಿಲ್ಲ ಅಂದ್ರೆ ನೀನು ಲೋಕತ್ರ ಬಲೆಗೆ ಬಿದ್ದು ಬಿಡ್ತೀಯ. ಇದಕ್ಕೇನೋ ದಾರಿ ತೋರ್ಸೋ ದಾರಿ ದೀಪ. ಏನ್ ನಡೀತಾ ಇದೆ ಇಲ್ಲಿ? ನಾವು ಪ್ರಾಣಿ ದಯಾ ಸಂಘದವರು. ನೀವು ಹಸುನ ಕರ್ಕೊಂಡ್ಬಂದು ಹಿಂಸೆ ಮಾಡಿ ದುಡ್ಡು ಮಾಡ್ತಾ ಇದ್ದೀರಂತೆ. ನಾವು ಚೆಕ್ ಮಾಡಕ್ ಬಂದಿದ್ದೇವೆ. ಯಾರೇ ನೀವು? ಇಲ್ಲಿಗೆ ಯಾಕ್ರಿ ಬಂದಿದ್ದೀರಾ? ನಾವು ಪ್ರಾಣಿ ದಯಾ ಸಂಘದವರು. ಏನ್ ಸರ್, ನಾವು ಹಸುನ ತಂದು ಸಾಕ್ತಾ ಇದ್ರೆ ನಮಗೆ ತೊಂದರೆ ಕೊಡ್ತಿದ್ದೀರಲ್ಲ. ಹಸು ಸಾಕೋದಕ್ಕೆ ಲೈಸೆನ್ಸ್ ಇದೆಯಾ? ಹಸು ಸಾಕಕ್ಕೆ ಲೈಸೆನ್ಸ್ ಬೇಕಾ? ಹ್ಞೂ ರೀ, ಲೈಸೆನ್ಸ್ ಇದ್ರೆ ಮಾತ್ರ ಹಸು ಸಾಕ್ಬೇಕು. ಏನ್ ಸರ್, ಒಳ್ಳೆ ಕೆಲಸ ಮಾಡೋರ್ಗೆ ಈ ತರ ಎನ್ಕ್ವೈರಿ ಮಾಡಿ ತೊಂದರೆ ಕೊಡ್ತೀರಾ? ಅಣ್ಣಂದ್ರೆ ನೀವೇ ಹೇಳಿ, ನಮ್ ಗೌರಿನ ಕಸಾಯಿಖಾನೆ ಕಳಿಸ್ತಾ ಇದ್ರು, ನಾವಳನ್ನ ಕರ್ಕೊಂಡ್ ಬಂದು ಪೂಜೆ ಮಾಡ್ತಿದೀವಿ, ಇವ್ರು ನಮ್ಗೆ ಈ ತರ ಎನ್ಕ್ವೈರಿ ಮಾಡ್ತಿದ್ರಲ್ಲ, ಇದು ನ್ಯಾಯನಾ? ಹಸುನ ಸಾಕಿ ಬೇಡ ಅನ್ನಲ್ಲ, ಆದ್ರೆ ಹಸುನ ಬಳಸ್ಕೊಂಡು ದುಡ್ಡು ಯಾಕೆ ಮಾಡ್ಬೇಕು? ಅಯ್ಯೋ, ಜನ ದೇವ್ರ ದರ್ಶನಕ್ಕೆ ಅಂತ ಬರ್ತಾರೆ, ದಕ್ಷಿಣೆ ಹಾಕಿ ಹೋಗ್ತಾರೆ, ತಪ್ಪ? ಏನೇ ಆಗ್ಲಿ ಪ್ರಾಣಿ ಹಿಂಸೆ ಮಾಡಕ್ ನಾವು ಬಿಡಲ್ಲ. ರೀ ಏನ್ರಿ ಮಾಡ್ತೀರಾ? ಪ್ರತಿದಿನ 100 ಕೋಳಿಗಳನ್ನ ಕುರಿಗಳನ್ನ ಕಚ ಕಚ ಅಂತ ಕೊಯ್ದು ಪ್ರಾಣ ತೆಗಿತಾರೆ. ಅವೇನ್ ಪ್ರಾಣಿಗಳಲ್ವಾ? ಹೋಗಿ ಅಲ್ಲುಳಿಸ್ರಿ. ಹೌದು, ಇದಕ್ಕೇನು ಹೇಳ್ತೀರಾ ಸರ್? ರೀ, ದಿನ 1000 ಕುರಿ ಕೊಲ್ತಾರೆ, ಹಸು ಕೊಲ್ತಾರೆ, ಸೀಸನ್ ಅಲ್ಲಿ ಒಂಟೆ ಕೊಲ್ತಾರೆ. ನಾವು ಕರ್ಕೊಂಬಂದ್ ಹಸುನ್ ಸಾಕ್ತಾ ಇದ್ರೆ ಪ್ರಾಣಿ ಹಿಂಸೆ ಅಂತೀರಾ? ಯಾವ ಸೀಮೆ ಅವ್ರಿ ನೀವು? ರೀ, ಪ್ರಾಣಿ ಹಿಂಸೆ ಸಪೋರ್ಟ್ ಮಾಡ್ತಿರೋರೆ ನೀವು. ಹೌದ್ರಿ, ನೀವು ಪ್ರಾಣಿ ಹಿಂಸೆ ಮಾಡ್ತಿದ್ರಾ? ಇಲ್ಲಿ ಬಂದು ನಮಗ್ ತೊಂದರೆ ಕೊಡ್ತಾ ಇದ್ದೀರಾ? ಏನ್ರಿ ಮುಖ ನೋಡ್ಕೊಂಡು ನಿಂತಿದ್ದೀರಾ? ಬಂದ್ರೆ ಹಾಕ್ರಿ. ನಾವು ಪ್ರಪಂಚದಲ್ಲಿ ಎಷ್ಟೋ ವಿಸ್ಮಯಗಳನ್ನ ಕಾಣ್ತಾ ಇದೀವಿ. ಇಂತಹ ವಿಸ್ಮಯಗಳನ್ನ ನೋಡಿದಾಗ ನಮಗನ್ಸುತ್ತೆ ಇಲ್ಲೂ ಉಂಟೆ. ಈ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ಫ್ರೆಂಡ್ಸ್, ಈ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಗೌರಿನ ಪರಿಚಯಿಸ್ತಾ ಇದ್ದೀನಿ. ಈ ಗೌರಿ ಎಲ್ಲಿಂದ ಬಂತು? ಇದು ಪ್ರಾಣಿನ ಅಥವಾ ಮನುಷ್ಯನ? ಬನ್ನಿ ನೋಡೋಣ. ಮೇಡಮ್ ಒಂದ್ ನಿಮಿಷ. ಏನು ಮೇಡಮ್, ಈ ಹಸುನ ಯಾರೋ ಮಾರ್ತಾ ಇದ್ರಂತೆ, ಇವ್ರು ಕೊಂಡ್ಕೊಂಬಂದ್ಯಾರಷ್ಟೇ. ಸರ್, ಇಲ್ಲಿ ಇಷ್ಟೊಂದು ಜನ ಸೇರ್ತಾ ಇದ್ರೆ ಇದ್ರಲ್ಲಿ ಏನೋ ಮಹತ್ವನೇ ಇರಬೇಕು ಸರ್, ಆದ್ರೆ ನಿಮಗೆ ಗೊತ್ತಿಲ್ಲ ಅಷ್ಟೇ. ಈ ಮಹತ್ವದ ಬಗ್ಗೆ ಯಾರಿಗೂ ಗೊತ್ತು? ನಮ್ಮ ಅಕ್ಕ ಹೇಳ್ತಾರ್ರಿ. ಮೇಡಮ್, ನಿಮ್ಮ ಹೆಸರು? ನಾನು ಪತಿ ಪರಮೇಶ್ವರನ್ ಪತ್ನಿ ಪಾರ್ವತಿ. ನಾನು ಇವಳು ಗೆಳತಿ ವೈಶಾಲಿ. ಪಕ್ಕದ ಮನೆ ಹುಡುಗಿ ವೇದಾ ಫ್ರಮ್ ರೇಡಿಯೋ ನಾದ. ನಾ ಸುಬ್ರಹ್ಮಣ್ಯ, ಪಾರ್ವತಿಗಿನ್ ಕಸಿನ್ ಬ್ರದರ್, ವೇದಾರ್ ಬಾಯ್ ಫ್ರೆಂಡ್. ನಮ್ ಗೌರಿ ಇದ್ದಾಳಲ್ಲ, ತುಂಬಾ ಅದೃಷ್ಟವಂತೆ. ಅವಳನ್ನ ಯಾರು ನೋಡಿದ್ರು ಅದೃಷ್ಟ ಬರುತ್ತೆ. ಹಾಗಂತ ಜನಗಳಿಗೆಲ್ಲ ಪ್ರಚಾರ ಮಾಡ್ತಿದೀವಿ. ಪ್ರತಿದಿನ 1000 ಜನ ಭಕ್ತಾದಿಗಳು ಬಂದು 100 ರೂಪಾಯಿ ಕಾಣಿಕೆ ಕಟ್ಟು ಆಶೀರ್ವಾದ ತಗೊಂಡು ಹೋಗ್ತಾ ಇದಾರೆ. ಅಷ್ಟೇ ಅಲ್ಲ, ನಮ್ ಗೌರಿ ಹೆಸರಲ್ಲಿ ಒಂದು ಆಶ್ರಮ ಕಟ್ಸ್ಬೇಕು ಅಂತಿದೀವಿ. ಯೂನಿವರ್ಸಿಟಿನೂ ಕಟ್ಸ್ಬೇಕು ಅಂತ ಗವರ್ಮೆಂಟ್ ಹತ್ರ ಮನವಿ ಮಾಡಿದೀವಿ. BBMS ಯೂನಿವರ್ಸಿಟಿ ಅಂತ ರಾತ್ರಿ ಹೊತ್ತು ಎಕ್ಸಾಮ್ ಬರ್ದ್ರೆ ಕಾಪಿ ಹೊಡಿಯೋಕ್ಕೂ ಬಿಡ್ತೀವಿ. ಯಾವ ಮಾಡೋದಕ್ಕಂತ ಹಸುನ ಬಳಸ್ತಾ ಇದೀರ ಅನ್ನೋ ಆರೋಪ ನಿಮ್ಮ ಮೇಲೆ ಇದೆಯಲ್ಲ? ಯಾರ ಮೂರ್ಖರ ಹಾಗೆ ಹೇಳಿರ್ಬೇಕು. ಅವಳನ್ನ ಕೊಲ್ಲಕ್ಕೆ ಅಂತ ಕರ್ಕೊಂಡು ಹೋಗ್ತಿದ್ರು, ನಾವು ಕರ್ಕೊಂಬಂದ್ ಸಾಕ್ತಾ ಇದೀವಿ ಅಷ್ಟೇ. ಮೇಡಮ್, ನೀವಿದ್ರೆ ಎಲ್ಲರೂ ನಮ್ಮ ಪ್ರೋಗ್ರಾಮ್ ಯಾರು ನೋಡಲ್ಲ ಮೇಡಮ್. ಏನಾದ್ರೂ ಮಸಾಲೆ ಹಾಕಿ ಹೇಳಿ. ಮಾಡೋದು? ನಾನು ಹೇಳ್ತೀನಿ ನೋಡ್ಕೊ.
ಈ ಗೌರಿ ಒಂದು ಹುಣ್ಣಿಮೆ ರಾತ್ರಿಲಿ ನನ್ ಕನ್ಸಲ್ ಬಂದ್ಲು. ಪ್ರಿಯ ವೀಕ್ಷಕರೇ, ಇವತ್ತು ವೈಶಾಲಿ ಅವರು ಹಸುವಿನ ಚರಿತ್ರೆ ಬಗ್ಗೆ ಹೇಳ್ತಾರೆ ಕೇಳಿ. ಹಾಗೆ ಇದು ದೇವಲೋಕದಿಂದ ಬಂದ ಕಾಮಧೇನು ಅಂತಾನೂ ಹೇಳ್ತಾರೆ. ಇಲ್ಲೂ ಉಂಟೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಹೇಳಿ ಮೇಡಮ್. ನಾನು ಕನ್ಸಲ್ಲಿ 6ನೇ ಕ್ಲಾಸ್ ಸರ್ಕಲ್ ಅಲ್ಲಿ ಇದ್ದೆ. ಆಗ ಕಾಮಧೇನು, ವೈಶಾಲಿ ಯಾರು ನನ್ನ ಪರ್ಬಾರೆ ಮಾಡ್ತಾ ಇದ್ದಾರೆ, ಕರ್ಕೊಂಡು ಹೋಗಿ ದೇವಸ್ಥಾನ ಕಟ್ಸು, ಒಳ್ಳೇದಾಗುತ್ತೆ ಅಂತ ಹೇಳ್ತು. ಬೆಳಿಗ್ಗೆ ಕಣ್ಬಿಟ್ಟು ನೋಡ್ತೀನಿ, ನಮ್ಮ ಯಜಮಾನ್ರು ಮನೆ ಮುಂದೆ ರಂಗೋಲಿ ಹಾಕಿ ತೋರಣ ಕಟ್ಟಿದ್ದಾರೆ. ಯಾಕ್ರಿ ಅಂತ ಕೇಳ್ದೆ. ರಾತ್ರಿ ಕನ್ಸಲ್ ಕಾಮಧೇನು ಬರುತ್ತೆ ಅಂತ ಹೇಳಿದ್ಯಲ್ಲಮ್ಮ, ಬಂದಿದೆ ನೋಡು ಅಂದ್ರು. ಕಣ್ಬಿಟ್ಟು ನೋಡ್ತೀನಿ, ಕಣ್ಮುಂದೆ ಗೌರಿ. ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ವೀಕ್ಷಕರೇ, ನೀವು ಹಸು ದರ್ಶನ ಮಾಡ್ಬೇಕಂತಂದ್ರೆ ನಟ ಭಯಂಕರ ಪರಮೇಶ್ವರ್ ಅವ್ರ ಮನೆಗೆ ಬರ್ಬೇಕಾಗುತ್ತೆ. ಇದು ಹೀಗೆ ಮುಂದುವರೆದ್ರೆ ಪೊಲೀಸ್ ನಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಕಣ. ಇವ್ರಿಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಮೊದಲು ಈ ಹಸುವಿನ ವಾರಸ್ದಾರ ಯಾರು, ಇದನ್ನ ಇವ್ರಿಗೆ ಮಾರಿದ್ದು ಯಾರು ಅಂತ ಕಂಡುಹಿಡಿಬೇಕು. ಐ ಲೈಕ್ ಯುವರ್ ಆಟಿಟ್ಯೂಡ್. असल फिसल का कमजा चढ़ गए, मेहनत पड़े सो मुर्गी अंडा काय से फकीर रे ಅಂಡ ಬಿಸ್ನೀರ್ ಕಾಯ್ಸ್ರೆ. ಶಿಶು ಅಣ್ಣ, ಶಿಶು ಪಶು ಅನ್ಬೇಡ ಮಾನ, ನಿನ್ನ ಭಯಕ್ಕೆ ಆಗೋದಿಲ್ಲ. ಸರ್ ಹಸು ತುಂಬಾ ಚೆನ್ನಾಗಿದೆಯಲ್ಲ. ಹಸು ಹಿಂಸೆ ಕೊಡ್ತಾ ಇದ್ರ ಅಂತ ಕಂಪ್ಲೇಂಟ್ ಬಂದಿದೆಯಲ್ಲೋ. ಇಲ್ಲ ಸರ್, ಪೂಜೆ ಮಾಡಿ ಬಾಳೆಹಣ್ಣು ತಿನ್ನಿಸ್ತಾ ಇದಾರೆ. ಅಣ್ಣ ಇವರೇ ನಮ್ಗೆ ಹಸು ಮಾರಿದ್ದು. ಯಾಕಮ್ಮ ಕೊಂಡ್ಕೊಂಡ್ರೆ? ಇವರು 400 ರೂಪಾಯಿಗೆ ಹಸುನ ಬೇರೆಯವ್ರಿಗೆ ಮಾಡ್ತಾ ಇದ್ರು. ತಗೊಳ್ಳೋರು ಇದನ್ನ ಕೊಲ್ಲೋದಕ್ಕೆ ತಗೊಂಡ್ ಹೋಗ್ತಾ ಇದ್ರು. ಅಲ್ಲಿಂದ ಬಿಡ್ಸ್ಕೊಂಡ್ ಬಂದ್ವಿ, ನಾವು ಸಾಕ್ತಾ ಇದೀವಿ. ಕುಡಿಯಕ್ಕೆ ಕಾಸಿರಲಿಲ್ಲ, ಅದಕ್ಕೆ 400 ರೂಪಾಯಿ ಮಾರ್ಕೊಂಡೆ. ಅಲ್ಲ ರೀ, 4,000 ರೂಪಾಯಿ ಬೆಲೆ ಬಾಳೋ ಹಸುನ ಬರೀ 400 ರೂಪಾಯಿ ಕೊಡ್ತಿದ್ದೀನಿ ಅಂದ್ರೆ ತಗೊಂಡಿದ್ದೀರಲ್ಲ, ನೀವೆಂತ ಬುದ್ಧಿವಂತರು. ಇವ್ರ ಅಪ್ಪ ಅಮ್ಮಂಗೆ ಒಂದ್ ಸ್ವಲ್ಪನೂ ಇಷ್ಟ ಇಲ್ಲ. ಈ ಸೋಮಣ್ಣ ಅವ್ರಿಗೆ ಗೊತ್ತಿಲ್ದಂಗೆ ಹಸು ಮಾರ್ಕೊಂಡ್ಬಿಟ್ಟಿದ್ದಾನೆ ಅಂತ ಬಂದು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ಹುಡುಕ್ತಾ ಇದ್ವಿ, ಅಷ್ಟೊತ್ತಲ್ಲಿ ಪರ್ಮ ಬಂದು ಹೇಳ್ದ ನಮ್ಮ ಮನೇಲಿ ಇದೆ ಅಂತ. ಅವ್ರಮ್ಮ ಏನ್ ಹೇಳಿದ್ರು ಅಂತ ಅದನ್ನು ಹೇಳ್ಬಿಡಿ ಸರ್. ಈ ಸೋಮಣ್ಣ ಈ ಹಸುವಿನ ತಾಯಿ ಹಾಲು ಕುಡ್ದೆ ಬೆಳೆದಿರೋದಂತೆ. ಅಂದ್ರೆ ಈ ಹಸು ಕುಡಿದಿರೋದು, ಈ ಸೋಮಣ್ಣ ಕುಡಿದಿರೋದು ಒಂದೇ ಹಸುವಿನ ತಾಯಿ ಹಾಲು. ಸ್ವಂತ ಅಕ್ಕನ ಯಾರನ್ನ ಮಾರ್ತಾರೇನ್ರಿ? ಹಾಗೆ ಮಾರೋ ಆಗಿಲ್ಲ, ವಾಪಸ್ ಕೊಟ್ಬಿಡಿ. ಇಲ್ಲ ಇಲ್ಲ, ನಾವಿದನ್ನ ವಾಪಸ್ ಕೊಡಲ್ಲ. ನೋಡಿ, ನೀವು ಮಾಡ್ತಾ ಇರೋ ತಪ್ಪು. ಹಸುನ ಮುಂದಿಟ್ಕೊಂಡು ಹಣ ಮಾಡ್ತಾ ಇದ್ದಾನೆ ಅಂತಾನು ಕಂಪ್ಲೇಂಟ್ ಬಂದಿದೆ. ಮೊದಲು ಹಸುನ ವಾಪಸ್ ಕಳಿಸ್ಕೊಟ್ಬಿಡಿ. ನಾವು ಕಳಿಸ್ಲಿಲ್ಲ ಅಂದ್ರೆ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ.